जी सामने शटर सर सर क्या करा ಅಸಂಘಟಿತ ಕಾರ್ಮಿಕರ ಒಂದು ಮಂಡಳಿನಿದೆ, ಅನ್ಆರ್ಗನೈಸ್ ಬೋರ್ಡ್ ಅಂತ ಏನು ಹೇಳ್ತೀವಿ. ಆ ಅನ್ಆರ್ಗನೈಸ್ ಬೋರ್ಡ್ ಮುಖಾಂತರ ಸುಮಾರು 91 ಸೆಕ್ಟರ್ಗಳಿಗೆ, ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡು, ಇವೆರಡೂ ಸೆಕ್ಟರ್ಗೆ ಸಣ್ಣ ಸಣ್ಣ ಸಮಾಜದ ಕಸುಬು ಕೆಲಸ ಮಾಡ್ತಕ್ಕಂಥ ಜನರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಅಂದರೆ ಡ್ರೈವರ್ಸ್ ಇರ್ಬೋದು, ಕ್ಲೀನರ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಹಂಗಾಗಿ ನಮ್ಮ ಸರ್ಕಾರ ವತಿಯಿಂದ ಸುಮಾರು 2 ವರ್ಷದ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅದು ಜನರಿಗೆ ಮುಟ್ಟಿಸ್ಬೇಕು. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಜಾಸ್ತಿ ಮಾಹಿತಿ ಕೊಡಬೇಕು, ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಬಿಜಾಪುರಕ್ಕೆ ಬಂದಿದ್ದೇವೆ. ಇದಾದ ನಂತರ ಬಾಗಲಕೋಟೆಗೆ ಹೋಗ್ತಾ ಇದ್ದೇನೆ. ಹಂಗಾಗಿ ಇಲ್ಲಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀ, ಇವತ್ತು ಅದೇ ಹೇಳ್ತಾ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು 91 ಸೆಕ್ಟರ್ಗಳಿದ್ದಾವೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಟ್ರಾನ್ಸ್ಪೋರ್ಟ್ ರಿಲೇಟೆಡು ಗ್ಯಾರೇಜ್ ಮೆಕ್ಯಾನಿಕ್ಸ್ಗಳು, ಡ್ರೈವರ್ಗಳು, ಆಟೋ ರಿಕ್ಷಾ ಡ್ರೈವರ್ಗಳು, 407 ಓಡಿಸ್ತಕ್ಕಂಥ ಡ್ರೈವರ್ಗಳು, ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥವ್ರು, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇವನ್ ಲಾಜಿಸ್ಟಿಕ್ಸ್ ಕಂಪ್ನಿನಲ್ಲಿ ಇವನ್ ಆಫೀಸ್ ಕೆಲಸ ಮಾಡ್ತಕ್ಕಂಥವ್ರು, ಎನಿಥಿಂಗ್ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿ ಕಾರ್ಡ್ ಕೊಡ್ತಾ ಇದ್ದೀವಿ. ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಸುಮಾರು 91 ಸೆಕ್ಟರ್ ಜನಗಳಿಗೆ ಕಾರ್ಡ್ ಕೊಡ್ತಾ ಇದ್ದೀವಿ. ಮಾಡ್ತಾ ಇದ್ದಾರೆ, ಮುಂದೆ ಬರ್ತಕ್ಕಂಥ ಮಾಡ್ತಾರೆ. SIT ಕಾನ್ಸ್ಟಿಟ್ಯೂಟ್ ಆಗಿದೆ, ಅದರ ಬಗ್ಗೆ ಮಾತನಾಡಿದ ನಾನು ಸರಿ ಅನಿಸಲ್ಲ. SIT ಕಾನ್ಸ್ಟಿಟ್ಯೂಟ್ ಆಗಿದೆ, ನೋಡೋಣ ಈಗ ಅದು ಏನು ಇನ್ವೆಸ್ಟಿಗೇಷನ್ ನಡೀತದೆ, ಅದು ಯಾವ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಆಗುತ್ತೆ, ಅದರ ಜೊತೆಗೆ ಸಂಬಂಧಪಟ್ಟಿರತಕ್ಕಂಥ ಸಚಿವರುಗಳಿದ್ದಾರೆ, ಸರ್ಕಾರ ಇದೆ, ನಾವು ಕೂಡ ಇದ್ದೀವಿ, ಕಾದು ನೋಡೋಣ. ಬೇರೆ ಪ್ರಶ್ನೆ ಹೇಳಪ್ಪ ಸರ್. ಲಾಸ್ಟ್ ಟೈಮ್ ನೀವು ಬಿಜಾಪುರಕ್ಕೆ ಬಂದಾಗ ಗೋದಾವರಿ ಕಡೆ ಲೇಬರ್ಸ್ಗಳು ಇದ್ದಾಗ ಲೇಬರ್ಸಿಗೆ ಒಂದು ಜಾಗ ಇಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿದ್ರು. ಆದರೆ ಈ ಸತೇನು ಲೇಬರಿಗೆ ಜಾಗ ಇಲ್ಲ, ಬಸ್ಗಳು ಬರ್ಬೇಕಂದ್ರೆ ಅಲ್ಲಿ ದಾರಿ ಇಲ್ಲ. ಅವರಿಗೆ ಹಂಗೆ ಈಗ ಏನು ಮಾಡ್ಬೇಕಂತೇಳಿ ಅವ್ರಿಗೆ ಒಂದು ಜಾಗ ಬೇಕಂತೇಳಿ ಅವ್ರದ್ದು ಬೇಡಿಕೆ ಇದೆ. ಯಾವ ಲೇಬರಿಗೆ ಜಾಗ ಬೇಕು? ಆ ಕಡೆ ಗೋದಾವರಿ ಕಡೆ ಕಾರ್ಮಿಕರು ಇದ್ದಾರೆ. ನಮ್ಗೆ ಯಾರು ಅರ್ಜನೆ ಕೊಟ್ಟಿದ್ದು ಏನು? ಗೋದಾವರಿ ಅಂತೇಳಿ ಒಂದು ಹೋಟೆಲ್ ಇದೆ ಸರ್, ಅಲ್ಲಿ ಜಿಲ್ಲೆಯಿಂದ ಎಲ್ಲ ಲೇಬರ್ ಜನ ಬಂದು ನಿಂತ್ಕೊಳ್ತಾರೆ. ಬಂದ್ಬಿಟ್ರೆ ಬೆಳಗ್ಗೆ ಎಲ್ಲೆಲ್ಲಿ ಸಿಟಿಯಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಒಂದು ನಾವು ಇತ್ತೀಚೆಗೆ ಬಂದ ಸುಮಾರು 10 ಜಾಗದಲ್ಲಿ 10 ಜಿಲ್ಲೆಗಳಲ್ಲಿ ಟ್ರಾನ್ಸಿಟ್ ಅಕಾಮಿಡೇಷನ್ ಮಾಡಿದ್ದೀವಿ. ಟ್ರಾನ್ಸಿಟ್ ಅಕಾಮಿಡೇಷನ್ ಕನ್ಸ್ಟ್ರಕ್ಷನ್ ಬೋರ್ಡಿಂಗ್ ಮಾಡಿದ್ದೀವಿ. ಈ ಜನರು ನಮಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ರಿಲೇಟೆಡ್ ಇರೋಂಗಿಲ್ಲ, ಕನ್ಸ್ಟ್ರಕ್ಷನ್ ಬೋರ್ಡ್ ರಿಲೇಟೆಡ್ ಇಲ್ಲ ಅಂತಂದರೆ ನನ್ನ ಈ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇಲಾಖೆಯಲ್ಲಿ ದುಡ್ಡಿಲ್ಲ. ನೀವು ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳ್ತೀರಿ, ಯಾವ ಜಾಗ ಅಂತಿದ್ರೆ ನಾನು ಅದನ್ನು ಪರಿಶೀಲನೆ ಮಾಡ್ಬೋದು. ಅವ್ರು ನಿಂದ್ರ ಸಲುವಾಗಿ ಜನರಿಗೆ ತೊಂದರೆ ಆಗಲಿಕ್ಕೆ, ಜನರು ಅಲ್ಲಿ ನಿಂದಿರ್ಬೇಕಂದ್ರೂ ಆಗೋದೈತಿ, ಬಸ್ಗಳು ಹೊರಗಿಂತ ಹೊಂಟಾವ. ಹೌದಪ್ಪ, ಅದಕ್ಕೆ ನಮ್ಮ ಇಲಾಖೆಯಿಂದ ಖರ್ಚು ಮಾಡತಕ್ಕ ಅವಶ್ಯಕತೆ ಇರಲ್ಲಪ್ಪ. ಟ್ರಾನ್ಸ್ಪೋರ್ಟ್ ಬೋರ್ಡ್ ರಿಲೇಟೆಡ್ ಇರ್ಬೋದು, ಅಥವಾ ಮುನ್ಸಿಪಾಲ್ಟಿಗಳಿಂದ ಮಾಡ್ತಾರೆ, MLA ಗ್ರಾಂಟಲ್ಲಿ ಮಾಡ್ತಾರೆ. ನೀವು ಬಸ್ ಶೆಲ್ಟರ್ ಬಗ್ಗೆ ಮಾತನಾಡ್ತೀರ, ಹೌದಾ? ಶೆಲ್ಟರ್ ಜನಕ್ಕೆ ಬಂದು ನಿಂದಿರಲಿಕ್ಕೆ ಆಲ್ ಓವರ್ ಇಂಡಿಯಾ ಕಾರ್ಮಿಕರು, ನೀನು ಕಾರ್ಮಿಕ, ನಾನು ಕಾರ್ಮಿಕನೇ. ಇಲಾಖೆಯಿಂದ ದುಡ್ಡು ಖರ್ಚಾಗಬೇಕಲ್ಲಪ್ಪ, ಯಾವ ಇಲಾಖೆಯಿಂದ ಖರ್ಚಾಗಬೇಕು? ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಆದರೆ ಮಾಡ್ಬೋದಪ್ಪ ಅಲ್ವಾ? ಸೊ ಟ್ರಾನ್ಸಿಟ್ ಅಕಾಮಿಡೇಷನ್ ಮಾಡಲಿಕ್ಕೆ ನಮ್ಮಲ್ಲಿ ದುಡ್ಡಿದೆ. ಸಾರ್ವಜನಿಕರು ಯಾರನ್ನ ನಿಂದಿರ್ಬೋದು ತಾನೇ? ಅದಕ್ಕೆ ಯಾರನ್ನ ಬಂದು ಲೇಬರ್ಸು, ನಮ್ಗೆ ಅಗ್ರಿಕಲ್ಚರ್ ಲೇಬರ್ಸ್ ಇರ್ಬೋದು, ಯಾವುದೇ ಥರ ಲೇಬರ್ಸ್ ನಿಂದಿಸಲಿಕ್ಕೆ ನಮಗೆ ಸ್ಪೆಸಿಫಿಕ್ ಆದಂಥ ಗ್ರ್ಯಾಂಟ್ ಇಲ್ಲ. ನೀವು ಕೊಡಿ, ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳಿದೆ. ನೀವು ಅಲ್ಲಿ ಬರ್ತಿರಲ್ಲ ಕಾರ್ಯಕ್ರಮಕ್ಕೆ, ಹೇಳ್ತೀವಿ ಬನ್ನಿ.